ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಡಾಕ್ಟರ್ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ. ಸಾಮಾನ್ಯವಾಗಿ ನಾವು ಹೃದಯದ ಸಮಸ್ಯೆ ಅಂತ ಹೇಳ್ತೀವಿ. ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ, ಭಾಳಷ್ಟು ಟೈಮ್ ತುಂಬ ಸುಸ್ತಾಗ್ತಾ ಇದೆ. ಈ ಒಂದು ಸಮಸ್ಯೆಗೆ ಮತ್ತು ₹1 ಖರ್ಚಿಲ್ಲದಂತೆ ಅದ್ಭುತವಾದ ಮನೆಮದ್ದು ಏನಂತ ಅಂದರೆ ಈ ಒಂದು ಹೊಳೆಮತ್ತಿ ಗಿಡ. ಹೊಳೆಮತ್ತಿ ಗಿಡ ಸರ್ವೇ ಸಾಮಾನ್ಯವಾಗಿ ಈ ನೀರು ಹರಿತಕ್ಕಂಥ ಜಾಗದಲ್ಲಿ ಮತ್ತು ಎಲ್ಲಿ ಅರಣ್ಯ ಪ್ರದೇಶವನ್ನು ತುಂಬ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ಬೆಳೆಸಿದ್ದಾರೆ, ಅಂಥ ಜಾಗದಲ್ಲಿ ಅತಿ ಹೇರಳವಾಗಿ ಈ ಮರ ಸಿಗುತ್ತೆ. ಇದು ತುಂಬ ನುಣುಪಾಗಿ ನಾನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಸ್ನೇಹಿತರೆ, ಇದನ್ನು ನೀವು ಗಮನಿಸ್ಬೋದು. ಹೊಳೆಮತ್ತಿ ಗಿಡ, ಈ ಗಿಡದ ಅದ್ಭುತವಾದ ಪ್ರಯೋಜನವನ್ನು ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಗಿಡವನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇದರ ಎಲೆಗಳು ಬಂದು ಕಣಗ್ಲೆ ಹೂವು ಬಿಡುತ್ತಲ್ಲ, ಕಣಗ್ಲೆ ಎಲೆಯ ರೀತಿಯಲ್ಲಿ ಇದರ ಎಲೆಗಳಿರ್ತವೆ. ಮತ್ತು ಇದರ ಕಾಂಡ ಹೆಂಗಿರುತ್ತೆ ಅಂತಂದರೆ ತುಂಬ ನಯಸ್ಸಾಗಿರುತ್ತೆ. ತುಂಬ ನೈಸ್ ಅಂದರೆ ತುಂಬ ನಯಸ್ಸು. ಸಾಮಾನ್ಯವಾಗಿ ಈ ಮರ ಭಾಳಷ್ಟು ಎತ್ತರಕ್ಕೆ ಬೆಳೆಯುತ್ತೆ. ಇದು ಬೆಳೆದ ಮೇಲೆ ಹತ್ತಲಿಕ್ಕಾಗೋದಿಲ್ಲ, ಇದ್ರ ಮೇಲೆ ಅಷ್ಟು ಜಾರುತ್ತೆ ಈ ಮರ. ಇಲ್ಲಿ ಈ ಒಂದು ಅರಣ್ಯ ಸಂರಕ್ಷಣಾ ಸ್ಥಳ ಅಂತ ಹೇಳ್ಬೋದು ಇದನ್ನು. ಭಾಳಷ್ಟು ಸಾವಿರಾರು ಗಿಡಮೂಲಿಕೆಗಳ ಒಂದು ಮರಗಳನ್ನು ಇಲ್ಲಿ ನೆಟ್ಟಿದ್ದಾರೆ. ಇವತ್ತು ಈ ಗಿಡದ ಅತಿ ಮುಖ್ಯವಾದ ಪ್ರಯೋಜನಗಳು ಏನಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಈ ಗಿಡದ ಚಕ್ಕೆಯನ್ನು ನೀವು ತೆಗೆದುಕೊಂಡು ಚೆನ್ನಾಗಿ ನೀರಿನಲ್ಲಿ ಕುದಿಸಿ, ನೀರಿನಲ್ಲಿ ಕುದಿಸಿ ಈ ಒಂದು ರಸವನ್ನು ಶೋಧಿಸಿ ಕುಡಿಯೋದ್ರಿಂದ ದೇಹದಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲ್ ಏನು ಹೃದಯದ ಸಮಸ್ಯೆಗೆ ತುಂಬ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿದೆ ಅಂತ ಹೇಳ್ತೀವಿ, ರಕ್ತದೊತ್ತಡ ಜಾಸ್ತಿಯಾಗಿದೆ, ಬಿ ಪಿ ಜಾಸ್ತಿಯಾಗಿದೆ ಅಂತಕ್ಕಂಥವ್ರು ಈ ಒಂದು ಅದ್ಭುತವಾದ ಮನೆಮದ್ದನ್ನು ಮಾಡಿ ಬಳಸಿ ನಿಜಕ್ಕೂ ತುಂಬ 100% ಫಲಿತಾಂಶವನ್ನು ಕೊಡ್ತಕ್ಕಂಥ ಅದ್ಭುತವಾದ ಮನೆಮದ್ದು ಸ್ನೇಹಿತರೆ. ಮತ್ತು ಇನ್ನು ಅನೇಕ ವಿಡಿಯೋಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ. ಹಾಗೂ ಇನ್ನೊಂದು ವಿಶೇಷವಾದ ಮಾಹಿತಿ ಏನಂತಂದರೆ, ಲಕ್ವ ಹೊಡೆದಿರ್ತಕ್ಕಂಥವ್ರಿಗೆ ಅದ್ಭುತವಾದ ಔಷಧಿಯನ್ನು ಇಲ್ಲಿ ಕೊಡ್ತೀವಿ, ಗಿಡಮೂಲಿಕೆ ಔಷಧಿಯನ್ನು ಕೊಡ್ತೀವಿ. ಫಲಿತಾಂಶ ಬಂದು 100% ಸಿಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಮತ್ತು ಕಣ್ಣಿನ ಸಮಸ್ಯೆ ಇರತಕ್ಕಂಥವ್ರಿಗೆ, ದೂರದೃಷ್ಟಿ, ಹತ್ತಿರದ ದೃಷ್ಟಿ, ಕಣ್ಣಿನಲ್ಲಿ ಪೊರೆ ಇರ್ತಕ್ಕಂಥವ್ರಿಗೆ, ಕಣ್ಣಿನಲ್ಲಿ ನೀರು ಬರ್ತಕ್ಕಂಥವ್ರಿಗೆ, ಕಣ್ಣು ಉರಿ ಬರ್ತಕ್ಕಂಥವ್ರಿಗೆ ನಾಟಿ ಔಷಧಿಯನ್ನು, ಗಿಡಮೂಲಿಕೆ ಔಷಧಿನಲ್ಲಿ ಕೊಡ್ತೀವಿ. ಮತ್ತು ಕೈ ಮಸ್ಗೆ ಮದ್ದು ಹಾಕಿರ್ತಕ್ಕಂಥವ್ರಿಗೆ ಔಷಧಿಯನ್ನು ಕೊಡ್ತೀವಿ. ತೋಟದ ಗುಡ್ದಳ್ಳಿನಲ್ಲಿ ಪ್ರತಿ ಭಾನುವಾರ. ತೋಟದ ಗುಡ್ದಳ್ಳಿ ಬಂದು ಬೆಂಗಳೂರು 8ನೇ ಮೈಲಿ, ತೋಟದ ಗುಡ್ದಳ್ಳಿ, ಆಂಜನೇಯ ಸ್ವಾಮಿ ದೇವಸ್ಥಾನದ ರಸ್ತೆ, ಭೂತಯ್ಯ ಲೇಔಟು. ಇಲ್ಲಿ ನೀವು ಸಂಪರ್ಕಿಸಿದರೆ ನಿಮಗೆ ವಿಳಾಸ ತುಂಬ ಸುಲಭವಾಗಿ ಸಿಗುತ್ತೆ. ಇನ್ನೂ ಅನೇಕ ವಿಡಿಯೋಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ. ನಮಸ್ಕಾರ ಸ್ನೇಹಿತರೆ.